ಇನ್ಸ್ಪೈರ್ ಇಂಡಿಯಾ ಹೂಡಿಕೆದಾರರಿಗೆ ಶರಣ್ ಪಾಟೀಲ್ ಮತ್ತು ಇನ್ಸ್ಪೈರ್ ಇಂಡಿಯಾ ಟೀಮಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ನಾರ್ಮಲಿ ಯುಗಾದಿ ಹಬ್ಬ ಅಂದ ತಕ್ಷಣವೇ ನಮ್ಗೆಲ್ರಿಗೂ ಜ್ಞಾಪಕ ಬರೋದು ಬೇವು ಮತ್ತು ಬೆಲ್ಲ, ಅಂದರೆ ಸಿಹಿ ಮತ್ತು ಕಹಿ. ಹಾಗೆಯೇ ನಮ್ಮ ಹೂಡಿಕೆನಲ್ಲೂ ಸಹ ಇದರ ಅನುಭವ ನಾವೆಲ್ಲರೂ ಪಡ್ಕೊಂಡಿದ್ವಿ. ಯಾಕಂದರೆ ನಾವು ಹೂಡಿಕೆ ಮಾಡಿದ ತಕ್ಷಣವೇ ನಾವು ಲಾಭನ ಮಾಡಿರೋಲ್ಲ. ಬಹಳಷ್ಟು ಕಡೆ ಲಾಭ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಒಂದು ಟೆಂಪರರಿ ನೋಷನಲ್ ಲಾಸ್ಗಳನ್ನ ನೋಡ್ತಾ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡಿರೋದನ್ನ ನಾವು ನೋಡಿದ್ವಿ. ನಾರ್ಮಲಿ ಈ ಒಂದು ಫೈನಾನ್ಷಿಯಲ್ ಇಯರ್ ಶುರುವಾದ ತಕ್ಷಣವೇ ಕಳೆದ ವರ್ಷದಲ್ಲಿ ಆಗಿರುವಂಥ ಏನೇನು ಬದಲಾವಣೆಗಳು ನಮ್ಮ ಪೋರ್ಟ್ಫೋಲಿಯೋನಲ್ಲಿದೆ ಅದನ್ನು ಒಂದು ಅನಲೈಸ್ ಮಾಡಿ ನಮ್ಮ ಒಂದು ಫೈನಾನ್ಷಿಯಲ್ ಗೋಲ್ಸ್ಗಳಿಗೆ ಅದು ಹೇಗೆ ಹೊಂದ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಸಹ ಭಾಳ ಇಂಪಾರ್ಟೆಂಟ್ ಇದೆ. ನಿಮ್ಮ ರಿಲೇಷನ್ ಮ್ಯಾನೇಜರ್ ಯಾರು, ನಿಮ್ಮ ಅಡ್ವೈಸರ್ ಯಾರು, ಅವ್ರ ಜೊತೆ ಕೂತ್ಕೊಂಡು ಬರುವ ಒಂದು ಫೈನಾನ್ಷಿಯಲ್ ಇಯರಲ್ಲಿ ನಿಮ್ಮ ಹೂಡಿಕೆಗಳಲ್ಲಿ ಹೇಗೆ ನಾವು ಇನ್ವೆಸ್ಟ್ಮೆಂಟ್ನ ಇನ್ಕ್ರೀಸ್ ಮಾಡ್ಬೋದು, ಹೇಗೆ ಈಗ ಹೋಗ್ತಾ ಇರುವಂಥ ಇನ್ವೆಸ್ಟ್ಮೆಂಟ್ಗಳಿಗೆ ಆ ಗೋಲ್ಸ್ಗಳಿಗೆ ಹತ್ತಿರ ಬರ್ತಾ ಇದ್ದಾಗ ಹೇಗೆ ಒಂದು ಅಸೆಟ್ ಅಲೊಕೇಶನ್ ಮಾಡಬೇಕು, ಹೇಗೆ ಬದಲಾವಣೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ತಿಳಿದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ವಿಶೇಷವಾಗಿ ಯಾರಿಗಾದರೂ ನನ್ನ ಜೊತೆ ಮಾತಾಡಿಬಿಟ್ಟು ನಿಮ್ಮ ಪೋರ್ಟ್ಫೋಲಿಯೋ ರಿವ್ಯೂ ಮಾಡ್ಕೋಬೇಕಂದ್ರೂ ಸಹ ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಇಷ್ಟೇ. ನಮ್ಮ ಇನ್ಸ್ಪೈರ್ ಇಂಡಿಯಾ ಟೀಮ್ನವ್ರು ಕಾಲ್ ಮಾಡಿದಾಗ ರಿಪ್ಲೈ ಮಾಡಿ, ಇಲ್ಲ ನೀವಾಗೆ ಕಾಲ್ ಮಾಡಿಬಿಟ್ಟು ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳೋದು ಒಳ್ಳೆಯದು. ಎರಡನೇದು ಇಂಪಾರ್ಟೆಂಟ್ ಏನಂದರೆ 2023-24 ಫೈನಾನ್ಷಿಯಲ್ ಇಯರ್ನ ಮುಗಿಸಿ 2024-25 ಹೊಸ ಫೈನಾನ್ಷಿಯಲ್ ಇಯರ್ಗೆ ಕಾಲಿಡ್ತಾ ಇದ್ದೀವಿ. ಇತ್ತಿತ್ತಲಾಗಿ ನಾವು ನೋಡ್ತಾ ಇದ್ದೀವಿ, ಎರಡು ಇಂಪಾರ್ಟೆಂಟ್ ಘಟನೆಗಳಾಗಿರೋದು ನೋಡ್ತಾ ಇದ್ದೀವಿ. ಒಂದು, ಸಾರ್ವತ್ರಿಕ ಚುನಾವಣೆ ಬರ್ತಾ ಇದೆ 2024ರಲ್ಲಿ. ಎರಡನೇದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಸೆನ್ಸೆಕ್ಸು ಆಲ್ ಟೈಮ್ ಹೈ 75,000 ಗಡಿಯನ್ನು ದಾಟ್ತಾ ಇದೆ. ಮೊದಲನೇದಾಗಿ ಚುನಾವಣೆ ಬಗ್ಗೆ ಮಾತಾಡೋದೇ ಆದರೆ 2 ಸಾರಿ ಪ್ರಧಾನಮಂತ್ರಿಯಾಗಿ 3ನೇ ಸಾರಿಗೆ ಪ್ರಧಾನಮಂತ್ರಿ ಆಗಕ್ಕೆ ಹೋಗ್ತಾ ಇರುವಂಥ ಮೋದಿಯವರು ಈ ವರ್ಷದ ಚುನಾವಣೆಯಲ್ಲಿ ತೆಗೆದುಕೊಂಡಿರುವ ಸ್ಲೋಗನ್ ಬಂದ್ಬಿಟ್ಟು ಅಬ್ ಕಿ ಬಾರ್ 400 ಕಿ ಪಾರ್. ಕಳೆದ 16-17 ವರ್ಷದಿಂದ ಸ್ನೇಹಿತರೆ ನಾನು ನಿಮ್ಗೆಲ್ರಿಗೂ ಹೇಳ್ಕೊತ ಬಂದಿರೋ ವಿಚಾರನ ಇವಾಗಲೂ ತಿರ್ಗಾ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಎಲೆಕ್ಷನ್ ಅನ್ನೋದೇನು ಇವಾಗ ಬಂದಿರೋದಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಸುಮಾರು 13-14 ಎಲೆಕ್ಷನ್ಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ. ಬಹಳಷ್ಟು ಎಲೆಕ್ಷನ್ಗಳಲ್ಲಿ ನಾವು ಆಗಿರುವಂಥ ರಿಸಲ್ಟೂ ಸಹ ಸರ್ಪ್ರೈಸಿಂಗ್ ಆಗಿರೋದು ನೋಡಿದ್ದೀವಿ. ಕೆಲವೊಂದು ಪ್ರಧಾನಮಂತ್ರಿಗಳು 2-2, 3-3, 4-4 ಸಾರಿಯಾಗಿ ವಿನ್ ಆಗಿರೋದು ನೋಡಿದ್ದೀವಿ. ಪ್ರೈಮ್ ಮಿನಿಸ್ಟರ್ ಅಸೆಸಿನೇಷನ್ ಆಗಿರೋದು ನೋಡಿದ್ದೀವಿ. ಕೆಲವೊಂದು ಸರಿ ನಾವು ಅಂದ್ಕೊಂಡಿದ್ವಿ ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡಿರೋ ಗೌರ್ಮೆಂಟ್ ಇನ್ನೊಂದು ಸರಿ ರೂಲಿಂಗ್ ಬರುತ್ತೆ ಅಂದ್ಕೊಂಡ್ವಿ, ಅದು ಬರದೇ ಇರೋದಾಗಿರ್ಬೋದು. ಕೆಲವೊಂದು ಗೌರ್ಮೆಂಟ್ಗಳು 5 ವರ್ಷ ಕಂಪ್ಲೀಟ್ ಆಗದೆ 5 ವರ್ಷದಲ್ಲಿ 3-4 ಪ್ರಧಾನಮಂತ್ರಿಗಳಾಗಿರೋದು ನೋಡಿದ್ದೀವಿ. ಎಷ್ಟೊಂದು ಸರಿ ಕೆಲವೊಂದು ಪಾಲಿಸಿಗಳು ಮತ್ತು ಎಕನಾಮಿಕಲ್ ಚೇಂಜಸ್ಗಳಾದಾಗಲೂ ನಮ್ಮ ಒಂದು ಏರಿಳಿತಗಳನ್ನು ನಾವು ಮಾರ್ಕೆಟಲ್ಲಿ ನೋಡಿದ್ವಿ. ಇಷ್ಟೆಲ್ಲ ಆದಮೇಲೂ ಸ್ನೇಹಿತರೆ 2080ರಿಂದ 100 ಇರುವಂಥ ಸೆನ್ಸೆಕ್ಸು ಇವತ್ತು 75,000 ಗಡಿಯನ್ನು ದಾಟಿದೆ. ಮಧ್ಯದಲ್ಲಿ ಆವಾಗ ಅದರದೇ ಆದಂಥ ಒಂದು ಕರೆಕ್ಷನ್ಸ್ ತೊಗೊಂಡ್ರೂ ಸಹ ಒಟ್ಟಿನಲ್ಲಿ ಇವತ್ತು ನಮ್ಮ ದೇಶದ ಎಕನಾಮಿ ಏನಿದೆ, ಇವತ್ತು ಭಾರತ ದೇಶ 4 ಟ್ರಿಲಿಯನ್ ಎಕನಾಮಿ ಕಡೆ ಆಗ್ತಾ ಇದೆ. 5ನೇ ಎಕನಾಮಿಕಲ್ ರಾಷ್ಟ್ರ ಆಗಿ ಹೊರಹೊಮ್ಮಿದೆ. ಬರುವ ದಿನಗಳಲ್ಲಿ ಅದು 3ನೇ ಸ್ಥಾನಕ್ಕೂ ಹೋಗ್ತಾ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇವತ್ತು ನಮ್ಮ ದೇಶದಲ್ಲಿ ಆಗುವಂಥ ಒಂದು ಆದಾಯ ಮಟ್ಟ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಫಾರಿನ್ ರಿಸರ್ವ್ ಬೆಳೀತಾ ಇದೆ. ಇವತ್ತು ಡಿಜಿಟಲ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ನ ಇವತ್ತು ನಾವು ಬರೀ ಪ್ರಪಂಚಕ್ಕೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಇವತ್ತು GST ಕಲೆಕ್ಷನ್ ಲಾಸ್ಟ್ ಫೈನಾನ್ಷಿಯಲ್ ಮಂತಲ್ಲಿ ಅಂದರೆ ಮಾರ್ಚ್ ಮಂತಲ್ಲಿ ತೆಗೆದುಕೊಳ್ಳೋದಾದರೆ 1.9 lakh crores ಅಷ್ಟು GST ಕಲೆಕ್ಷನ್ ಆಗ್ತಾ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ ಇವತ್ತು ಭಾರತ ದೇಶದ ಒಂದು ಮೂಡ್ ಏನಿದೆ ಇವತ್ತು ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇವತ್ತು ಇಡೀ ಪ್ರಪಂಚ ಭಾರತ ಕಡೆ ನೋಡ್ತಾ ಇದೆ. ಸೊ ಹಾಗಾಗಿ ಇವತ್ತು ಭಾರತ ದೇಶ ನಾವು ಅಮೃತ ಕಾಲದಲ್ಲಿ ಇದೀವಿ ಅಂತ ಹೇಳ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಸಾರ್ವತ್ರಿಕ ಚುನಾವಣೆದು ಏನೇ ಒಂದು ರಿಸಲ್ಟ್ ಬಂದರೂ ಸಹ ಅದರಲ್ಲಿ ಸ್ಪೀಡಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು ಹೊರತು ನಮ್ಮ ದೇಶದ ಬೆಳವಣಿಗೆ ಮೇಲೆ ಯಾವುದೇ ಥರ ಕುಂಠಿತ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಚುನಾವಣೆಯಲ್ಲಿ ನಮ್ಮ ಜವಾಬ್ದಾರಿ ಏನು? ನಮ್ಮ ಜವಾಬ್ದಾರಿ ಏನಂದರೆ ನನ್ನ ಮತ ನನ್ನ ಹಕ್ಕು. ಹಾಗಾಗಿ ಎಲ್ಲರೂ ಕಂಪಲ್ಸರಿಯಾಗಿ ಮತದಾನ ಮಾಡೋದು ನೆಸೆಸಿಟಿ ಇದೆ. ನೆಕ್ಸ್ಟ್ 25 ವರ್ಷಕ್ಕೆ ಇಟ್ ಶೋಸ್ ಸೆನ್ಸೆಕ್ಸ್ ವಿಲ್ ಬಿ ಎಟ್ 10 lakh ಲೆವೆಲ್ ಬೈ 2047. ಅಂದರೆ ಭಾರತ ದೇಶ ಶತಮಾನೋತ್ಸವ ನಾವು ಆಚರಿಸ್ತಾ ಇದ್ದೀವಿ. ಅಂಥ ಟೈಮಲ್ಲಿ ಈ ಒಂದು ಬೆಳವಣಿಗೆನ ಕಂಟಿನ್ಯೂ ಆಗೋದು ನೋಡ್ತಾ ಹೋದರೆ ಸೆನ್ಸೆಕ್ಸ್ ಇಟ್ ಕ್ಯಾನ್ ಬಿ ಎಟ್ 10 lakh ಲೆವೆಲ್. ಸೊ ಹಾಗಾಗಿ ಇದನ್ನು ನಾನು ಯಾವುದೇ ಒಂದು ರೆಕಮೆಂಡೇಷನ್ ಆಗಿ ಅಥವಾ ನಾಳೆಯಿಂದ ನೀವೆಲ್ಲ ದುಡ್ಡನ್ನ ತೆಗೆದುಬಿಟ್ಟು ಇಕ್ವಿಟಿ ಮಾರ್ಕೆಟಲ್ಲಿ ಹಾಕಿ ಅಂತ ಹೇಳೋದಕ್ಕಿಂತ
ನಾನು ಹೇಳೋದಿಷ್ಟೇ ನಿಮಗೆ, ಇವತ್ತು ಭಾರತ ದೇಶ 3ನೇ ಎಕನಾಮಿಕ್ ರಾಷ್ಟ್ರ ಹೊರಹೊಮ್ಮುತ್ತಾ ಇದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದೆ, ಜನರ ಆದಾಯ ಜಾಸ್ತಿ ಆಗ್ತಾ ಇದ್ದಂಗೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೇವಿಂಗ್ ಜಾಸ್ತಿ ಆದಂಗೆಲ್ಲ ಅದೆಲ್ಲನೂ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಇವತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಬರಕ್ಕೆ ಹೋಗ್ತಾ ಇದೆ. ಹಾಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಜೀವನದಲ್ಲಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೆಳೀತಾ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ಗಳಿಗೆ ಬೇಕಾಗಿರುವಷ್ಟು ಹಣನ ಅದನ್ನು SIPಗಳ ಮೂಲಕ, ಲಂಸಮ್ ಮೂಲಕ ನೀವು ಹೂಡಿಕೆ ಮಾಡೋದೇ ಆದರೆ ಬರುವ ದಿನಗಳಲ್ಲಿ ನೀವು ಅಂದ್ಕೊಂಡಿರುವಂಥ ಒಂದು ಕನಸಿನ ಮನೆ, ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ರಿಟೈರ್ಮೆಂಟು, ನೀವು ಅಂದ್ಕೊಂಡಿರೋ ಕಡೆ ನಿಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಫಾರಿನ್ ಸ್ಟಡಿ ಆಗಿರ್ಬೋದು ಅಥವಾ ಹೈಯರ್ ಎಜುಕೇಷನ್ಗೆ ಕಳಿಸಿಕೊಡೋಕ್ಕೆ ಬೇಕಾಗಿರುವಂಥ ಒಂದು ಫೈನಾನ್ಷಿಯಲ್ ಗೋಲ್ಸ್ಗಳಿಗೆ ಇಟ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಸದಾವಕಾಶ ಇದೆ. ನೀವು ಮಾತ್ರ ಇನ್ವೆಸ್ಟ್ ಮಾಡಿದರೆ ಸಾಲದು. ಇವಾಗ ನಿಮ್ಮ ಜೊತೆ ನಿಮ್ಮ ಸುತ್ತಮುತ್ತ ಇರುವಂಥ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರುಗಳಿಗೂ ಸಹ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಹಿತಿನ ಕೊಡುತ್ತಾ ಅವರಿಗೂ ಸಹ ಫೈನಾನ್ಷಿಯಲಿ ಆಗಿ ಬೆಳೆಯೋಕ್ಕೆ ನೀವು ಸಹಾಯ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಹಾಗಾಗಿ ಯಾರಾದರೂ ನಿಮ್ಮ ಅಕ್ಕಪಕ್ಕದವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾವುದೇ ಆದರೂ ಫೈನಾನ್ಷಿಯಲ್ ರೆಕಮೆಂಡೇಶನ್ ಅಥವಾ ಫೈನಾನ್ಷಿಯಲ್ ಸಜೆಷನ್ ಬೇಕಂದರೆ ಖಂಡಿತವಾಗ್ಲೂ ಇನ್ಸ್ಪೈರ್ ಇಂಡಿಯಾ ಟೀಮ್ ಹತ್ರ ಬನ್ನಿ, ಇನ್ಸ್ಪೈರ್ ಇಂಡಿಯಾಗೆ ರೆಕಮೆಂಡ್ ಮಾಡಿ. ನಾವು ನಮ್ಮ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ಗಳ ಜೊತೆಗೆ ನಮ್ಮ ಟೀಮ್ ಇರುವಂಥ ಒಂದು ಸುಸಜ್ಜಿತವಾದಂಥ ಸೌಲಭ್ಯಗಳನ್ನ ಕೊಡ್ತಾ ಅವ್ರಿಗೂ ಸಹ ಒಂದು ವೆಲ್ತ್ ಕ್ರಿಯೇಷನ್ ಮಾಡೋಕ್ಕೆ ನಾವು ಸಹಾಯ ಮಾಡ್ಬೋದು ಅಂತ ನನಗೆ ಹೇಳೋಕ್ಕಿಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಒನ್ಸ್ ಅಗೇನ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹಾಗೆ ಹ್ಯಾಪಿ ನ್ಯೂ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.